ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತೇ ಇದೆ, ನಮ್ಮಮ್ಮ ಬಂದು ಅರೌಂಡ್ 25 ಡೇಸ್ ಆಯಿತು. ಸೊ ಇನ್ನೇನು ಇವತ್ತು ಈವ್ನಿಂಗ್ ಹೊರಡ್ತಾರೆ. ಸೊ ಅದಕ್ಕೋಸ್ಕರ ಹೋಗೋಕ್ಕಿಂತ ಮುಂಚೆ ಒಂದು ಸತಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅವತ್ತಿಂದನೇ ಹೇಳ್ತಾಯಿದ್ರು, ಒಂದು ಸತಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ. ಸೊ ಇವತ್ತು ಹೋಗ್ತಾ ಇದ್ದೀವಿ ನಾವು, ನಾನು ಅಮ್ಮ ಪಾಪು ಎಲ್ಲ ಹೋಗ್ತಾ ಇದ್ದೀವಿ. ಸೊ ಅದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ವ್ಲಾಗ್ನ ಎಲ್ಲರೂ ಪೂರ್ತಿಯಾಗಿ ನೋಡಿ, ಹಾಗೆಯೇ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ನಾನು ರೆಡಿ ಆಗಿದ್ದೀನಿ. ನಮ್ಮಮ್ಮ ಕೂಡ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆಗ್ತಾ ಇದ್ದಾರೆ. ಚೆರಿಮ್ಮ ನೋಡಿ, ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳುವ ಅಂತ ಹಾಲು ಕುಡಿತಾ ಇದ್ದಾಳೆ. ಆಯ್ ಮಾಡಿ. ಸೊ ಗೈಸ್, ಇವಾಗ ಟೈಮ್ ಬಂದು 10:30 10:30 ಆಗಿದೆ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ನೋಡೋಣ, ಮಂಗಳವಾರ ಆಗಿರೋದ್ರಿಂದ ಅಷ್ಟೇನು ರಶ್ ಇರಲ್ಲ ಅಂತ ನನಗೆ ಗೊತ್ತಿಲ್ಲ ಅಷ್ಟಾಗಿ, ಯಾವ ದಿನ ರಶ್ ಇರುತ್ತೆ ಅಂತ. ಫ್ರೈಡೇ ಜಾಸ್ತಿ ರಶ್ ಇರುತ್ತೆ. ಸೊ ಇವತ್ತು ಮಂಗಳವಾರ ರಶ್ ಇರಲ್ಲ ಅಂತ ಅನ್ಕೋತೀನಿ. ನೋಡೋಣ, ದರ್ಶನ ಎಲ್ಲ ಚೆನ್ನಾಗಾಗಲಿ. ಹಾಗೆಯೇ ವ್ಲಾಗ್ನ ಕೊನೆ ತನಕ ನೋಡಿ. ಆಯ್ ಮಾಡು, ಎಲ್ಲರಿಗೂ ನಮಸ್ತೆ ಮಾಡು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳು ಅವ್ರಿಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬೂ ಖುಷಿನಾ? ಏನ್ ಬೇಕು ನಿನ್ಗೆ? ಚಾಕಿ ಬೇಕಾ? ಕಾಕ ಇದ ಕಾಕ ನಿಕ್ಕೊಡು. ಅಪ್ಪ ಸರಿಮಾ, ಖುಷಿನಾ ನಿಂಗೆ? ಶಾಮಿ ಮಾಡಮ್ಮ. ಶಾಮಿಗೆ ಹೋಗೋದಮ್ಮ ನಾವು. ಶಾಮಿ ಮಾಡು. ಸೊ ಗೈಸ್, ಇವಾಗ ನಾವು ಮನೆಯಿಂದ ಹೊರಟು CBS ತನಕನೂ ಆಟೋ ಮಾಡ್ಕೊಂಡು ಬಂದು, ಅದಾದಮೇಲೆ CBSಯಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸೇನೋ ಸಿಕ್ತು, ಹಾಗೆಯೇ ಸೀಟ್ ಕೂಡ ಸಿಕ್ತು. ನಮಗೆ ಬಸ್ಸಲ್ಲಿ ಹೋಗೋದಂದರೆ ಸ್ವಲ್ಪ ಕಷ್ಟನೇ, ಯಾಕಂತಂದರೆ ಚಾಮುಂಡಿ ಬೆಟ್ಟದ ರೋಡು ನಿಮಗೆ ಗೊತ್ತು ಹೆಂಗಿದೆ ಅಂತ. ಸೊ ಒಂಥರ ಹೊಟ್ಟೆ ಎಲ್ಲ ತುಳುಕಿಸ್ದಂಗೆ ಆಯ್ತದೆ. ಚೆರಿಮಾ ಕೂಡ ಅಷ್ಟೇ ಫುಲ್ ಅನ್ಕಂಫರ್ಟೇಬಲ್ ಆಗಿದ್ಲು. ನನಗೂ ಅಷ್ಟೇ. ಯೂಶ್ವಲಿ ನಾನು ಕಿರಣ್ ಗಾಡಿಲೇ ಹೋಗೋದ್ರಿಂದ ಅಷ್ಟೇನು ಗೊತ್ತಾಗಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ನಾವು ವಾರಕ್ಕೊಂದು 3 ದಿನನಾದ್ರೂ ಅಲ್ಲಿಗೆ ಹೋಗ್ತೀವಿ, ವಿಡಿಯೋ ಪರ್ಪಸ್ಗೆ ಅಂತಲೇ. ಹಾಗೆಯೇ ಇವತ್ತು ಅಷ್ಟು ರಶ್ ಇರಲ್ಲ ಅಂತ ಅಂದ್ಕೊಂಡೆ, ಬಟ್ ತುಂಬಾ ರಶ್ ಇತ್ತು. ಒಳಗಡೆನೂ ಅಷ್ಟೇ, ಆಚೆ ಕಡೆನೂ ಅಷ್ಟೇ ತುಂಬಾ ಕ್ರೌಡ್ ಇತ್ತು. ನಿಮ್ಗೆ ಯೂಶ್ವಲಿ ಗೊತ್ತಿರೋ ಹಾಗೆ ಚಾಮುಂಡಿ ಬೆಟ್ಟದಲ್ಲಿ ಜನ ಇಲ್ದಿರೋ ದಿನವೇ ಇಲ್ಲ, ಅಷ್ಟು ರಶ್ ಇರುತ್ತೆ, ಅಷ್ಟೊಂದು ಜನ ಇರುತ್ತೆ. ಹಾಗೆಯೇ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ನಾನು ಅದರೊಳಗಡೆ ಎಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಅದರೊಳಗೆ ವಿಡಿಯೋ ಬಿಡೋದು ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆಚೆ ಕಡೆ ಬಂದು ವಿಡಿಯೋಸ್ ಮಾಡ್ಕೊಂಡು ಚಾಮುಂಡಿ ಬೆಟ್ಟ ಎಲ್ಲ ಮುಗಿಸಿ ಇವಾಗ ಚೆರಿಮಾ ಜ್ಯೂಸ್ ಕುಡಿತಾ ಇದ್ದಾಳೆ. ಕೂತಿದ್ದೀವಿ. ಚೆರಿಮಾ ಮಾಡಿದ ಪಜಿತಿನ ನನ್ನ ಲೈಫಲ್ಲಿ ಮರೆಯಲ್ಲ. ಫುಲ್ ಬಟ್ಟೆಲೆಲ್ಲ ವಾಂತಿ ಮಾಡಿ ಇವಾಗ ಎಲ್ಲ ವಾಶ್ ಮಾಡಿಕೊಂಡು, ಹಾಗೆಯೇ ಫುಲ್ ವಾಂತಿ ಮಾಡಿ ಸುಸ್ತಾಗಿದ್ದಾಳಲ್ಲ, ಅದಕ್ಕೆ ಜ್ಯೂಸ್ ಕುಡಿತಾ ಇದ್ದಾಳೆ. ಹೌದಲ್ಲ ಮಾಡು? ಜ್ಯೂಸ್ ಹೇಗಿತ್ತು? ಸೂಪರ್ ಅನ್ನು ವಾವನ್ನು ಅಲ್ಲಿ ಹೇಳು, ವಾವನ್ನು. ನಾವು ಯೂಶಲಿ ರೀಲ್ಸ್ ಮಾಡೋಕ್ಕೆ ಬರೋ ಜಾಗ ಇದು. ಇದನ್ನ ನಮ್ಮಮ್ಮಂಗೆ ತೋರಿಸೋಣ ಅಂತ ಕರ್ಕೊಂಡು ಬಂದೆ. ಸೊ ಗೈಸ್, ಮಕ್ಕಳಿಗೆ ಈ ಥರ ಜ್ಯೂಸ್ಗಳೆಲ್ಲ ಜಾಸ್ತಿ ಅಭ್ಯಾಸ ಮಾಡಿಸ್ಬಾರ್ದು. ನಾನೇನಕ್ಕೆ ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಅವಳು ವಾಮಿಟ್ ಮಾಡಿ ಫುಲ್ ಸುಸ್ತಾಗಿದ್ದಾಳೆ. ಸೊ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ. ಯೂಶ್ವಲಿ ನಾನು ಇದನ್ನೆಲ್ಲ ಕೊಡಲ್ಲ, ನೀವು ಜಾಸ್ತಿ ಕೊಡೋದು ಮಾತ್ರ ಹೆವಿ ಆಗಿದೆ. ಯಪ್ಪ,
ಸೊ ಗಾಯ್ಸ್, ದರ್ಶನ ಎಲ್ಲ ಮುಗಿದು ನಾವು ದೇವಸ್ಥಾನ ಒಂದು ಸುತ್ತಿ ಆ, ಇವಾಗ ಏನು ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಅಲ್ಲಿ ಅನ್ನದಾನ ನಡೀತಾ ಇತ್ತು. ಆ, ಪ್ರಸಾದ ಯೂಶಲಿ ಇರುತ್ತೆ, ಬೆಳಿಗ್ಗೆನೂ ಮಧ್ಯಾಹ್ನ ಪ್ರತಿದಿನವೂ ಇರುತ್ತೆ. ಸೊ ನಾವು ಪ್ರತಿ ಸತಿ ಬಂದಾಗ್ಲೂ ಹಂಗೇನೆ ಅಲ್ಲಿಂದನೇ ಕೈ ಮುಕ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಅಮ್ಮಂಗೂ ಅಷ್ಟೇ ಒಂದು ದಿನವೂ ಪ್ರಸಾದ ತಿನ್ನಕ್ಕೆ ಕರ್ಕೊಬಂದಿಲ್ಲ. ಸೊ ನನಗೆ ಕಿರಣ್ ಕರ್ಕೊಬಂದು ಅಭ್ಯಾಸ ಇದೆ. ಸೊ ಅದಕ್ಕೋಸ್ಕರ ನಾನೇ ಈ ಸತಿ ಅಮ್ಮನ ಕರ್ಕೊಂಡು ಹೋಗಿದ್ದೆ ಪ್ರಸಾದ ತಿನ್ನೋಣ ಅಂತ. ನಮ್ಮ ಚೆರಿಮನ್ಗೆ ಅಲ್ಲೂ ಆಟನೇ. ಸೊ ಕೊನೆಗೂ ದೇವ್ರ ಪ್ರಸಾದ ತಿಂದ್ಕೊಂಡು ನಾವು ಮಹಿಷಾಸುರನ ಹತ್ರ ಹೋದ್ವಿ. ಚೆರಿಮ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ಅವಳಿಗೆ ತುಂಬ ಭಯ ಆಗೋಯ್ತು. ನೋಡಿದ ತಕ್ಷಣ ಇಳಿತಾನೇ ಇಲ್ಲ ಕೆಳಗಡೆ, ಭಯ ಪಟ್ಕೊಂಡಿದ್ಲು. ಸೊ ಫೈನಲಿ ಮಹಿಷಾಸುರನ್ನೆಲ್ಲ ನೋಡಿಕೊಂಡು ನಾವು ಮನೆ ಕಡೆ ಬಸ್ ಹತ್ಕೊಂಡು ಹೊರಟ್ವಿ ಗೈಸ್. ಸೊ ಇದು ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್.